ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಇವತ್ತು ಸಂಜೆ ತುರ್ತು ಸಚಿವ ಸಂಪುಟ ಸಭೆಯನ್ನು ಕರೆಯಲಾಗಿದೆ. ಇವತ್ತು ಸಾಯಂಕಾಲ ತುರ್ತು ಸಚಿವ ಸಂಪುಟ ಸಭೆಯನ್ನ ಕರೆಯಲಾಗಿದೆ. ಎಲ್ಲ ಸಚಿವರು ಕ್ಯಾಬಿನೆಟ್ಗೆ ಆಗಮಿಸುವಂತೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಆದರೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಅಲ್ಲ, ಡಿ.ಕೆ. ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಆಗುತ್ತೆ. ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿಯ ವಿರುದ್ಧ ನಿರ್ಣಯ ಕೈಗೊಳ್ತಕ್ಕಂಥ ಸಾಧ್ಯತೆ ಇದೆ ಸಂಪುಟ ಸಭೆಯಲ್ಲಿ. ಅವತ್ತೂ ಕೂಡ ಇದೇ ರೀತಿ ಮುಖ್ಯಮಂತ್ರಿಗಳು ಅವರ ಗೈರಿನಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಂಪುಟ ನಿರ್ಣಯವನ್ನು ಪಡೆದು ಅದನ್ನು ರಾಜ್ಯಪಾಲರು ಕಳಿಸ್ಕೊಟ್ಟಿದ್ರು. ಈಗಲೂ ಕೂಡ ಅದೇ ರೀತಿ ತುರ್ತು ಸಚಿವ ಸಂಪುಟ ಸಭೆಯನ್ನು ಕರೆಯಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡೆಯೋಣ. ಶ್ರೀನಿವಾಸ್, ತುರ್ತು ಸಚಿವ ಸಂಪುಟ ಸಭೆಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಮತ್ತು ಏನು ಸಭೆಯಲ್ಲಿ ಚರ್ಚಿತವಾಗ್ತಕ್ಕಂಥ ವಿಚಾರ ಏನಾಗಬಹುದು ಅಂತ? ಅರವಿಂದ್, ಸಂಜೆ 5 ಗಂಟೆಗೆ ರಾಜ್ಯಪಾಲರು ಸಿಎಂ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತಹ ಹಿನ್ನೆಲೆಯಲ್ಲಿ ತುರ್ತಾಗಿ ವಿಶೇಷ ಕ್ಯಾಬಿನೆಟ್ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ರಾಜ್ಯಪಾಲರು ಕೊಟ್ಟಿರುವಂತಹ ಪ್ರಾಸಿಕ್ಯೂಷನ್ನ ವಿರುದ್ಧವಾಗಿ ನಿರ್ಣಯವನ್ನ ಅಂಗೀಕಾರ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ವಿಶೇಷ ಕ್ಯಾಬಿನೆಟ್ ನಡೆಯುತ್ತೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಕ್ಯಾಬಿನೆಟ್ ನಡೆಯುತ್ತೆ ಅನ್ನುವಂಥದ್ದು ಈಗಾಗಲೇ ಎಲ್ಲಾ ಸಚಿವರಿಗೂ ಮಾಹಿತಿಯನ್ನ ರವಾನೆ ಮಾಡಲಾಗಿದೆ. ಕಡ್ಡಾಯವಾಗಿ ಎಲ್ಲಾ ಸಚಿವರು ವಿಶೇಷ ಕ್ಯಾಬಿನೆಟ್ನಲ್ಲಿ ಭಾಗವಹಿಸಬೇಕು ಅನ್ನುವಂತಹ ಸೂಚನೆಯನ್ನ ನೀಡಲಾಗಿದೆ. ಪ್ರಮುಖವಾಗಿ ಕಳೆದ ಬಾರಿ ನೋಟಿಸ್ ಅನ್ನ ಸಿದ್ದರಾಮಯ್ಯರಿಗೆ ನೀಡಿದಂತ ಸಂದರ್ಭದಲ್ಲೂ ಕೂಡ ವಿಶೇಷ ಕ್ಯಾಬಿನೆಟ್ ಅನ್ನ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮಾಡಲಾಗಿತ್ತು. ಅದಾದ ನಂತರ ರಾಜ್ಯಪಾಲರ ನೋಟಿಸ್ ಅನ್ನ ವಾಪಸ್ ಪಡಿಬೇಕು ಅನ್ನುವಂತಹ ನಿರ್ಣಯವನ್ನ ಅಂಗೀಕಾರ ಮಾಡಿ ಅವರಿಗೆ ಕಳಿಸಲಾಗಿತ್ತು. ಅದೇ ರೀತಿಯಾಗಿ ಈಗ ಪ್ರಾಸಿಕ್ಯೂಷನ್ಗೆ ಏನು ಅನುಮತಿಯನ್ನು ಕೊಟ್ಟಿದ್ದಾರೆ, ಆ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತಹ ನಿರ್ಣಯದ ವಿರುದ್ಧವಾಗಿ ಕ್ಯಾಬಿನೆಟ್ ನಲ್ಲಿ ನಿರ್ಣಯವನ್ನ ಅಂಗೀಕಾರ ಮಾಡಿ ರಾಜ್ಯಪಾಲರಿಗೆ ಕಳಿಸುವಂತದ್ದು ಮತ್ತೆ ಮುಂದಿನ ಕಾನೂನಿನ ಹೋರಾಟಕ್ಕೂ ಕೂಡ ಇದು ಅನುಕೂಲ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ವಿಶೇಷ ಕ್ಯಾಬಿನೆಟ್ ಅನ್ನ ಆಯೋಜನೆ ಮಾಡಿರುವಂತದ್ದು. ಅರವಿಂದ್, ಓಕೆ, ಬಟ್ ನಿರ್ಣಯವನ್ನು ಅಂಗೀಕರಿಸಿದ್ರೆ ಆ ನಿರ್ಣಯದ ಮಹತ್ವ ಏನು ಮತ್ತು ಅದರಿಂದ ಆಗ್ತಕ್ಕಂಥ ಉಪಯೋಗ ಏನು ಅಂತ ಶ್ರೀನಿವಾಸ್? ಅರವಿಂದ್, ಸಹಜವಾಗಿ ಇದೊಂದು ರಾಜಕೀಯವಾದಂತಹ ಷಡ್ಯಂತ್ರ ಅನ್ನುವಂಥದ್ದು ಸರ್ಕಾರದ ಮಂತ್ರಿಗಳು ಸಿಎಂ ಅವರು ಹೇಳ್ಕೊಂಡು ಬರ್ತಿದ್ದಾರೆ. ಈಗ ಪ್ರಾಸಿಕ್ಯೂಷನ್ ನ ವಿರುದ್ಧ ನಿರ್ಣಯವನ್ನು ಅಂಗೀಕಾರ ಮಾಡಿದ್ರೆ ಕೋರ್ಟ್ನಲ್ಲಿ ಒಂದ್ ವೇಳೆ ಕೇಸನ್ನ ದಾಖಲು ಮಾಡಿದಂಥ ಸಂದರ್ಭದಲ್ಲಿ ಅಥವಾ ಕೋರ್ಟ್ನಲ್ಲಿ ನ್ಯಾಯಕ್ಕಾಗಿ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರವು ಕೂಡ ಉಲ್ಲೇಖ ಆಗುತ್ತೆ. ಸೊ ಇದೊಂದು ರಾಜ್ಯಪಾಲರು ರಾಜಕೀಯ ಪ್ರೇರಿತವಾಗಿ ಮಾಡಿರುವಂಥದ್ದು. ಈ ಒಂದು ದೂರಿನಲ್ಲಿ ಯಾವುದೇ ಹುರುಳಿಲ್ಲ. ಸೊ ಹೀಗಾಗಿ ರಾಜಕೀಯ ಪ್ರೇರಿತ ಒಂದು ನಿರ್ಣಯ ರಾಜ್ಯಪಾಲರಿಂದ. ಸೊ ಇದೆಲ್ಲ ಅಂಶಗಳು ಉಲ್ಲೇಖ ಆಗೋದ್ರಿಂದ ಮುಂದಿನ ಕಾನೂನಿನ ಹೋರಾಟಕ್ಕೂ ಕೂಡ ಅನುಕೂಲ ಅನ್ನುವಂಥದ್ದು ಒಂದು, ಮತ್ತು ರಾಜಕೀಯವಾಗಿ ಕೂಡ ಇದನ್ನು ಟ್ಯಾಕಲ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹುಶಃ ವಿಶೇಷ ಕ್ಯಾಬಿನೆಟ್ ನಲ್ಲಿ ಈ ಒಂದು ನಿರ್ಣಯವನ್ನ ಅಂಗೀಕಾರ ಮಾಡುವಂತಹ ಸಾಧ್ಯತೆ ಇದೆ. ಥ್ಯಾಂಕ್ ಯು ಶ್ರೀನಿವಾಸ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.